ಸಂದರ್ಭದಲ್ಲಿ ಅನೇಕ ನಮ್ಮ ಸಮುದಾಯದ ಶಾಸಕರು ಇನ್ನಿತರ ಶಾಸಕರಿಗೆ ಇವತ್ತೇನು ಮನವಿಯನ್ನು ಕೊಟ್ಟಿದ್ದಾರೆ ಇವರು ಖಂಡಿತವಾಗಿ ಬರುವ ಅಧಿವೇಶನದಲ್ಲಿ ಏನು 15ಕ್ಕೆ ಪ್ರಾರಂಭ ಆಗುವಂಥ ಈ ಅಧಿವೇಶನದಲ್ಲಿ ನಾವೆಲ್ಲರೂ ಒಕ್ಕೂಟವಾಗಿ ಸಮುದಾಯದ ಶಾಸಕರಾಗಿರ್ಬೋದು ಇನ್ನಿತರ ಸಮುದಾಯದ ಶಾಸಕರಿಗೂ ಕೂಡ ಒಳಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಧ್ವನಿ ಎತ್ತುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಡವನ್ನು ಹೇರಬೇಕು ಮತ್ತು ಸರ್ಕಾರ ಈ ತೀವ್ರಗತಿಯಲ್ಲಿ ಈ ವಿಚಾರವನ್ನು ಕೈಗೆತ್ತಿಕೊಳ್ಬೇಕು. ಯಾಕಂದರೆ ಈಗಾಗಲೇ ನಾವು ಕಳೆದ ವರ್ಷ ಏನು ಈ ಹೊಸ ಸರ್ಕಾರ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಪೂಜ್ಯರು ವಿನಯ್ ಕುಲಕರ್ಣಿಯವರು ನಮ್ಮ ಎ.ಬಿ. ಪಾಟೀಲ್ ಅವರು ಅನೇಕ ಹಿರಿಯರು ಕೂತ್ಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಅದೇ ರೀತಿ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಇವತ್ತು ಒಂದು ಮನವಿಯನ್ನು ಮಾಡ್ಕೊಂಡಿದ್ವಿ. ಅವರು ಅಧಿಕಾರಿಗಳನ್ನು ಕಾನೂನು ಸಲಹೆಗಾರರನ್ನು ಮತ್ತು ಆಯೋಗದ ಅಧ್ಯಕ್ಷರನ್ನು ಕರೆದು ಈ ವಿಚಾರಣೆಯನ್ನು ಮಾಡ್ತೀವಿ ಅಂತ ಕೂಡ ಇವತ್ತು ಭರವಸೆ ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಮೇಲೆ. ನಮ್ಮ ಉಳಿದ ಮುಖ್ಯಮಂತ್ರಿಗಳ ಹಾಗೆ ಯಾರು ನಮ್ಮ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಆಣೆ ಮಾಡಿಲ್ಲ. ನಾನು ಅದನ್ನು ಭಾಳ ಸ್ಪಷ್ಟಪಡಿಸ್ತೇನೆ. ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ತಾಯಿ ಮೇಲೆ ಆಣೆ ಮಾಡಿಲ್ಲ, ಸದನದಲ್ಲಿ ಭರವಸೆ ಕೊಟ್ಟಿಲ್ಲ. ಆದರೆ ಕೊಡ್ತೀವಿ ಅನ್ನೋದು ವಿಶ್ವಾಸ ನಮಗೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಚಿಂತನೆಯಲ್ಲಿದ್ದಾರೆ. ನಾನು ಹಲವಾರು ಸಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದೆ. ಬಹುತೇಕ ಕೆಲವಷ್ಟು ಜನ ಮಾತಾಡ್ತಾರೆ, ಅಧಿಕಾರ ಬಂದ ಮೇಲೆ ಹೋರಾಟ ಬಿಟ್ಟರು, ಹೋರಾಟಕ್ಕೆ ಭಾಗವಹಿಸ್ತಾ ಇಲ್ಲ ಅಂಥೇಳಿ ಅವ್ರು ಯಾವ ಸರ್ಕಾರದಲ್ಲಿ ಹಿಂದೆ ಮಾತಾಡೋದು ಏನೇನು ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತಿಡಿ ಮೀಸಲಾತಿ ಕೊಟ್ಟಿವಿ ಅಂತ ಇವತ್ತಿಗೂ ಪ್ರಚಾರ ಮಾಡ್ತಾರೆ ಅನೇಕ ಸಂದರ್ಭದಲ್ಲಿ. ತಿಡಿ ಮೀಸಲಾತಿ ಯಾರಿಗೆ ಸಿಗುತ್ತೆ ಅನ್ನೋದು ನಮ್ಮ ಸಮಾಜದವ್ರಿಗೆ ನಾನು ಪ್ರಶ್ನೆ ಹಾಕಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 3D ಸರ್ಟಿಫಿಕೇಟ್ ನೀವು ತಗೋತಾ ಇದ್ದೀವಿ, ಏನು 2D ಸರ್ಟಿಫಿಕೇಟ್ ನಿಮ್ಗೆ ಯಾರ್ಯಾರು ಸಿಗ್ತಾ ಅನ್ನೋ ಪ್ರಶ್ನೆ ನಾವು ವಿರೋಧ ಮಾಡಿದ್ವಿ, ಬಹಿರಂಗವಾಗಿ ವಿರೋಧ ಮಾಡಿದ್ವಿ. ಆ ಮೀಸಲಾತಿ ಕೇವಲ 2% ಅಂತ, ಅದು ಅಲ್ಪಸಂಖ್ಯಾತರ 4% 2B ಮೀಸಲಾತಿಯನ್ನು ಕಿತ್ಕೊಂಡು 2% ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2% ಒಕ್ಕಲಿಗ ಸಮುದಾಯಕ್ಕೆ ಇವತ್ತು 2D 2C ಮಾಡೋದ್ರ ಮುಖಾಂತರ ಕೊಟ್ಟರು. ಆದರೆ ಅಂಬರೀಷ್ ನಾಗೂರ್ ಹೇಳಿದ ಹಾಗೆ ಇದೇನು ಮೀಸಲಾತಿ ಕೊಟ್ಟರು ತಕ್ಷಣ ಕೋರ್ಟಿಗೆ ಹೋದ್ರು, ಯಾರೋ ನ್ಯಾಯ ಕೇಳಿ ಕೋರ್ಟಿಗೆ ಹೋದ್ರು. ಕೋರ್ಟಲ್ಲಿ ಹಿಂದಿನ ಸರ್ಕಾರದವರು ಒಪ್ಪಂದದ ಪತ್ರ ಬರೆದು ಕೊಟ್ಟು ಬಂದಾರೆ. ನಾವು ಮುಚ್ಚಳಿಕೆ ಪತ್ರ ಅಂತೀವಿ. ಏನಕ್ಕೆ ಬರೆದು ಕೊಟ್ರ ಅಲ್ಲಿ ಭಾಳ ಸ್ಪಷ್ಟವಾಗಿ ಬರೆದು ಕೊಟ್ರ, ನಾವು 2B ಮೀಸಲಾತಿಗೆ ಯಾವುದೇ ತೊಂದರೆಯನ್ನು ಮಾಡಲ್ಲ ಅಂದಮೇಲೆ 2B ಮೀಸಲಾತಿ ತೊಂದರೆ ಆಗಿಲ್ಲ ಅಂದ್ರೆ ನಮಗೆ 2% 2D ಎಲ್ಲಿ ಬರುತ್ತೆ? 2D ಎಲ್ಲಿ ಆಚೆ ಕೊಡ್ತಾರೆ ಇವರು ಮೀಸಲಾತಿಯನ್ನು? ಅದು ಕೇವಲ ಒಂದು ಕಣ್ಣು ಒರೆಸುವ ತಂತ್ರ. ಚುನಾವಣೆ ಮುಂದೆ ಅದನ್ನು ಮಾಡ್ತಾ ಇರುವಂಥ ಒಂದು ನಾಟಕ ಆಗಿತ್ತು. ಅದಕ್ಕೆ ನಾವು ವಿರೋಧ ಮಾಡಿದ್ವಿ. ಅವರ ಆದೇಶವನ್ನು ಕೂಡ ಹರಿದಾಕಿದ್ವಿ. ಇವತ್ತಿಗೂ ಕೂಡ ನಮ್ಗೆ ಮೀಸಲಾತಿ ಸಿಗ್ತಾ ಇಲ್ಲ, ಅದರ ಮಾತು ಬೇರೆ. ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಕೂಡ ಅವರು ಬರೆದುಕೊಟ್ಟಿರುವಂಥ ಏನು ಮುಚ್ಚಳಿಕೆ ಪತ್ರ ಇದೆ, ಇನ್ನೂ ಕೂಡ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಇತ್ಯರ್ಥ ಆಗಿದೆ. ತಡೆಯಾಜ್ಞೆ ಆಗಿ ಆ ತಡೆಯಾಜ್ಞೆ ಕಡೆಗಾಗಬೇಕು. ಆ ತಡೆಯಾಜ್ಞೆ ಕಡೆಗೆ ಆದ ಮೇಲೆ ಇದು ಮೀಸಲಾತಿ ವಿಚಾರವನ್ನು ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ. ಹಿಂದುಳಿದ ವರ್ಗದ ಆಯೋಗದ ಈಗ ಏನು ಒಂದು ವರದಿಯನ್ನು ತಗೊಂಡಿದ್ದ, ಆದರೆ ಸಂಪೂರ್ಣ ವರದಿ ಅಲ್ಲ, ಮಧ್ಯಂತರ ವರದಿ ತಗೊಂಡಿದ್ದ. ಅದು ಸಂಪೂರ್ಣ ವರದಿ ಬರಬೇಕು. ಸಂಪೂರ್ಣ ವರದಿ ಆದ ಮೇಲೆ ಸರ್ಕಾರ ಒಂದು ನಿರ್ಣಯ ಮಾಡುತ್ತೆ. ಇವತ್ತು ಮಧ್ಯಂತರ ವರದಿ ಮೇಲೆ ಹಿಂದಿನ ಸರ್ಕಾರದವರು ತಾರಾಪುರಿಯಲ್ಲಿ ಅದನ್ನು 2D ಮೀಸಲಾತಿಯನ್ನು ಘೋಷಣೆ ಮಾಡಿದರು. ಅದಕ್ಕೆ ಅದು ಸಂಪೂರ್ಣವಾದ ವರದಿಯನ್ನು ತೆಗೆಸಿಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಡ ಹೇಳ್ತೀವಿ ಮತ್ತು ಸದನದಲ್ಲಿ ಕೂಡ ನಾವು ಮಾತಾಡ್ತೀವಿ. ಆ ಸಮುದಾಯದವರು ಕೂಡ ನಾವು ಮಾತಾಡೋಕ್ಕೆ ಸಿದ್ಧಿದ್ದೀವಿ. ಇವತ್ತು ಖಂಡಿತವಾಗಿ ನಾವು ಸದನದಲ್ಲಿ ನಾವು ಎಲ್ಲ ಶಾಸಕರು ಸೇರಿಕೊಂಡು ಖಂಡಿತವಾಗಿ ಈ ಮೀಸಲಾತಿಯನ್ನು ಶೀಘ್ರದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹೇರಿ ಇದರ ಒಂದು ಸಭೆಯನ್ನು ಕರೆಸಿ ಕಾನೂನು ತಜ್ಞರ ಸಲಹೆಯನ್ನು ತಗೊಂಡು ಒಂದು ನಿರ್ಣಯ ಮಾಡೋದಕ್ಕೆ ನಾವು ಒತ್ತಡವನ್ನು ಖಂಡಿತವಾಗಿ ಹೇರ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಸಮಾಜ ಬಂಧುವರಲ್ಲಿ ಒಂದೇ ವಿನಂತಿ ಮಾಡಿಕೊಂಡೆ, ಯಾರ ಟಿಪ್ಪಣಿಗೆ ಯಾರೂ ಒಳಗಾಗಬಾರ್ದು. ನಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನೇಕ ವೇದಿಕೆಯಲ್ಲಿ, ಏನು ಮಾಡಿದ್ರು ಇವರು, ಹೋರಾಟ ಹೇಗೆ ಮಾಡಿದ್ರು, ಏನು ಮಾಡಿದ್ರು ಅನ್ನೋದು ಪೂಜೆಯಲ್ಲಿ ಗೊತ್ತಿತ್ತು. ನಾವು ಪಾದಯಾತ್ರೆ ಮಾಡಿದವರು ನಾವು ಅನೇಕ ಜನ ಬಂದಾರ, ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ಬೇಕಷ್ಟೇ. ಆದರೆ ಯಾರೂ ಕೂಡ ನಮ್ಮ ಜೊತೆಗೆ ನಡೆದಿಲ್ಲ, ಪಾದಯಾತ್ರೆಯಲ್ಲಿ ನಡೆದಿಲ್ಲ. ಸಭೆ ಸಮಾರಂಭದಲ್ಲಿ ಬಂದು ಭಾಗವಹಿಸಿದ ತಕ್ಷಣ ಇವರೇ ಮುಂಚೂಣಿಯಲ್ಲಿದ್ದೀವಿ, ನಾವೇ ಕೊಡಿಸಿದ್ದೀವಿ, 2D ಕೊಡಿಸಿದ್ದೀವಿ ಅಂತ ಭಾಷಣ ಮಾಡ್ತಾರಲ್ಲ ಇವರು. ಎಲ್ಲಿ ಕೊಟ್ಟಿದ್ದಾರೆ? ನಮ್ಗೆ ಆದೇಶ ಪತ್ರ ಕೊಡ್ರಿ. ಇವತ್ತು ತಹಸೀಲ್ದಾರ್ ಕಚೇರಿಗೆ ಹೋದ್ರೆ ನಿಮ್ಗೆ ಆದೇಶ ಪತ್ರ ಸಿಗ್ಬೇಕು, 2D ಮೀಸಲಾತಿ ನಿಮ್ಮ ಮಕ್ಕಳ ಕೈಲಿ ಯಾರ ಕೈಲಾರು ಬಂತ ಸುಮ್ಮನೆ ಭಾಷಣ ಮಾಡೋದು, ಸುಮ್ಮನೆ ಟೀಕೆ ಮಾಡೋದು. ನಮ್ಮ ಧರ್ಮಕ್ಕೆ ಟೀಕೆ ಮಾಡ್ತಾರೆ ಅವರು.
ಧರ್ಮದ ಬಗ್ಗೆ ಟೀಕೆ ಮಾಡ್ತಾರೆ, ಇನ್ನು ಯಾರ ಬಗ್ಗೆ ಟೀಕೆ ಮಾಡೋದಿಲ್ಲ ಅಂಥವ್ರು ಭಾಳ ಜನ ಅದಾರ. ಅದು ಯಾವುದೂ ನಾವು ಲೆಕ್ಕಕ್ಕೆ ಹಾಕೋದಿಲ್ಲ, ಅವ್ರು ಏನಂದ್ರೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಹೋರಾಟ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗೋವರೆಗೂ, ಆದೇಶ ಪತ್ರ ನಮ್ಮ ಮಕ್ಕಳ ಕೈಯಲ್ಲಿ ಬರೋವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೆ ಹೋರಾಟದಿಂದ ಸರಿಯುವಂಥ ಮಾತೇ ಇಲ್ಲ. ಅಧಿಕಾರ ಬಂದರೂ ಅಷ್ಟೇ, ಅಧಿಕಾರ ಇಲ್ಲಾರ್ದು ಅಷ್ಟೇ. ನಾನು ಹೇಳಿದೆ ಸಂದರ್ಭ ಬಂದ್ರೆ ರಾಜಕೀಯ ತ್ಯಾಗ ಮಾಡ್ತೀವಿ ಅಂತ ಹೇಳಿದ್ವಿ. ಆ ಮಾತಿನಂತೆ ನಡೆಯುವಂಥವ್ರು ನಾವು ಬರೀ ನಾಟಕೀಯವಾಗಿ ಭಾಷಣ ಮಾಡಿ ನಾಟಕೀಯವಾಗಿ ಚಪ್ಪಾಳೆ ತಟ್ಟಿಸ್ಕೊಂಡು ಹೋಗುವಂಥ ವ್ಯಕ್ತಿತ್ವ ನನ್ನದಲ್ಲ. ಅದನ್ನು ಯಾರು ಮಾತಾಡಿದಾರೆ ಅವ್ರಿಗೆ ನಾನು ಎದುರು ಉತ್ತರವನ್ನು ಕೊಡೋಕೆ ಬಯಸ್ತೀನಿ. ಅದಕ್ಕೆ ನಮ್ಮ ಹೋರಾಟ ನಿರಂತರವಾಗಿದೆ. ನಮ್ಮ ಪೂಜ್ಯರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ನಮ್ಮ ಪೂಜ್ಯರ ಜೊತೆಗಿದೆ. ಅವ್ರು ಏನು ನಿರ್ಧಾರ ತೆಗೆದುಕೊಂತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಆಗಿದ್ದೀವಿ ಅಂತ ಹೇಳಿ ಇವತ್ತು ಈ ಹಕ್ಕೊತ್ತಾಯವನ್ನು ನಾವು ಮತ್ತೆ ಪ್ರಾರಂಭಿಸ್ತೀವಿ. ಸಂದರ್ಭ ಬಂದ್ರೆ ಬೀದಿಗಿಳಿಯಕ್ಕೂ ಕೂಡ ನಾವು ಮತ್ತೆ ತಯಾರಿದ್ದೀವಿ ಭಾಳ ಸ್ಪಷ್ಟವಾಗಿ ಹೇಳಿ ಇವತ್ತು ಏನು ಪೂಜ್ಯರು ಮತ್ತು ಎಲ್ಲ ಸಮಾಜದ ಬಂಧುಗಳು ಇವತ್ತು ಆಗಮಿಸಿ ಈ ಒಂದು ಮನವಿ ಪತ್ರವನ್ನು ಇವತ್ತೇನು ನನಗೆ ನೀಡಿದ್ದಾರೆ, ಇದರ ಜವಾಬ್ದಾರಿಯುತವಾದ ಕಾರ್ಯವನ್ನು ಪೂಜ್ಯರ ಆಶೀರ್ವಾದದಿಂದ ಮುಂದೆ ನೆರವೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ವಂದಿಸಿ ನಮಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್.